ಬನ್ನಿ ವೀಕ್ಷಕರೇ, ಮುಂದಿನ ರಾಶಿ ಮಕರ ರಾಶಿ. ಈ ಒಂದು ಮಕರ ರಾಶಿಯ ಯುಗಾದಿ ವರ್ಷ ಭವಿಷ್ಯ ಹೇಗಿದೆ ಅಂತ ತಿಳ್ಕೊಳ್ಳೋಣ. ಮೇಡಮ್, ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಗೆ ಈ ಒಂದು ಯುಗಾದಿ ವರ್ಷ ಭವಿಷ್ಯದಲ್ಲಿ ಯಾವ ರೀತಿ ಶುಭ ಫಲ ಅಶುಭ ಫಲ ಇದೆ ಅಂತ ತಿಳಿಸ್ಕೊಡಿ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಬ್ರಾಹ್ಮಣಿ ಅಂಜಲಿ. ಬನ್ನಿ, ಯುಗಾದಿ ಒಂದು ಹೊಸ ವರ್ಷ ಸಂವತ್ಸರಗಳು ಬರ್ತಾ ಇದೆ. ಯುಗಾದಿಯ ಒಂದು ಸಂವತ್ಸರದಲ್ಲಿ ನಮಗೆ ಶುಭ ಫಲಗಳನ್ನ ಕೊಡುತ್ತಾ ಮಕರ ರಾಶಿಯವರಿಗೆ ನೋಡ್ತಾ ಹೋಗೋಣ. ಯಾಕೆಂದ್ರೆ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ತನ್ನ ರಾಶಿಯ ಸಂಚಾರದಲ್ಲಿ ಏನಾದ್ರು ಶುಭ ಫಲಗಳನ್ನ ಕೊಡುತ್ತಾರಂತ ಕೌತುಕದಿಂದ ಕಾಯ್ತಾ ಇರ್ತೀನಿ. ನೋಡಿ, ಮಕರ ರಾಶಿಯವರಿಗೆ ನಾನು ಯಾವಾಗ್ಲೂ ಹೇಳ್ತೀನಿ, ಮಕರ ರಾಶಿಯ ಅಧಿಪತಿ ಮೊಸಳೆ. ಅದು ನೀರಲ್ಲೂ ವಾಸ ಮಾಡುತ್ತೆ, ಮಣ್ಣಲ್ಲೂ ಕೂಡ ವಾಸ ಮಾಡುತ್ತೆ. ಹಾಗಾಗಿ ಅದು ಭೂಮಿ ಮೇಲೂ ವಾಸ ಮಾಡಕ್ ಯೋಗ್ಯ ಇದೆ, ನೀರಿನಲ್ಲೂ ವಾಸ ಮಾಡಕ್ ಯೋಗ್ಯತೆ ಇದೆ ಅನ್ನೋದರೆ ಮಕರ ರಾಶಿಯವರಿಗೆ ಗುಣ ಸ್ವಭಾವ ಹೇಗಿರುತ್ತೆ ಅಂದ್ರೆ ಯಾರ ಜೊತೆ ಬೇಕಾದ್ರೂ ಹೊಂದ್ಕೊಂಡು ಹೋಗುವಂತಹ ಸ್ವಭಾವ ಇರುತ್ತೆ. ಜೊತೆಗೆ ಎಲ್ಲರನ್ನೂ ಪ್ರೀತಿಸುವ ಕ್ವಾಲಿಟಿ ಇರುವಂತಹ ರಾಶಿ. ಎಲ್ಲರೂ ಪ್ರೀತಿಸುತ್ತೆ, ಅದಕ್ಕೆ ಭೇದ ಭಾವ ಇಲ್ಲ. ಬಡವರಿಂದ ಹಿಡಿದು ಶ್ರೀಮಂತನವರೆಗೂ ಒಂದೇ ಭಾವದಲ್ಲಿ ನೋಡ್ಕೊಂಡು ಹೋಗುವಂಥದ್ದು ಮಕರ ರಾಶಿಯವರು. ನೋಡಿ, ಒಬ್ಬ ಮನುಷ್ಯನಿಗೆ ನೀರಲ್ಲಿ ಇರೋಕ್ಕೂ ಅವಕಾಶ ಇದೆ, ಭೂಮಿಯಲ್ಲಿ ಇರೋಕ್ಕೂ ಅವಕಾಶ ಇದೆ, ಆ ಮನುಷ್ಯ ಎಲ್ಲಿ ಬೇಕಾದ್ರೂ ಹೋಗಿ ಬದುಕ್ತಾರೆ ಅಲ್ವಾ. ಸೊ ಇಂತಹ ಗುಣಗಳನ್ನ ಉಳ್ಳುವಂತಹ ಮಕರ ರಾಶಿಯವರಿಗೆ ಲೈಫ್ ಅಲ್ಲಿ ತುಂಬಾ ನೋವುಗಳಾಗ್ತಾ ಇರುತ್ತೆ. ಯಾಕೆಂದ್ರೆ ಅವ್ರನ್ನ ಪ್ರೀತಿಸುವಂತಾರೆ ಅವ್ರಿಗೆ ತುಂಬಾ ನೋವು ಮಾಡ್ತಾರೆ, ಪ್ರೀತಿಸುವಂತ ವ್ಯಕ್ತಿಗಳೇ ಅವ್ರಿಗೆ ನೋವನ್ನ ಕೊಡ್ತಾ ಹೋಗ್ತಾರೆ. ಹಾಗಾಗಿ ಅತಿ ಹೆಚ್ಚು ಪ್ರೀತಿ ಕೂಡ ನಿಮ್ಮನ್ನ ನೋವು ಕೊಡ್ತಾ ಇರುತ್ತೆ. ಅತಿಯಾದ್ರೆ ಅಮೃತನೂ ವಿಷ ಅಂತಾರೆ. ಅದಕ್ಕಾಗಿ ಸ್ವಲ್ಪ ಮಕರ ರಾಶಿಯವರೆಲ್ಲ ಒಂದ್ ಕಡೆ ತಾಯಿಯ ಗುಣವನ್ನ ಹೊಳ್ಳುವಂಥವ್ರು, ತಾಯಿಯ ಸ್ವಭಾವನ ಹೊಂದಿರುವಂತವರು, ಎಲ್ಲೋ ಒಂದ್ ಕಡೆ ಹೆಚ್ಚು ಹೆಣ್ಮಕ್ಳಾಗಿದ್ರಂತೂ ಸೂಪರ್ ಅಂತ ಹೇಳ್ಬೋದು ಮಕರ ರಾಶಿಯವರು. ಯಾಕಂದ್ರೆ ಅತಿ ಹೆಚ್ಚು ತಾಯಿ ಅಂದ್ರೆ ತುಂಬಾ ಪ್ರೀತಿ ಮಾಡ್ತಾರೆ ಮಕರ ರಾಶಿಯವರು. ಹೆಂಗೆ ಅಂತ ಅಂದ್ರೆ, ಅವ್ರ ತಾಯಿ ತನ್ನ ಮಗು ಅಷ್ಟು ಆಸೆ ಮಾಡಿದಾರೆ ಇಲ್ಲ ಗೊತ್ತಿಲ್ಲ, ಆ ಮಕರ ರಾಶಿಯವರು ಅವ್ರ ತಾಯಿನ ತುಂಬಾ ಆಸೆ ಮಾಡ್ತಾರೆ. ಹಾಗಾಗಿ ಮಕರ ರಾಶಿಯವರಲ್ಲಿ ಪ್ರೀತಿಯನ್ನ ಹಂಚಿ ಪ್ರೀತಿಯನ್ನ ಅರ್ಪಿಸುವಂತಹ ಗುಣಗಳು ಜಾಸ್ತಿ ಇರೋದ್ರಿಂದ ಸ್ವಲ್ಪ ಯಾರನ್ನೇ ನಂಬೇಕಾರೆ ಕೇರ್ಫುಲ್ ಆಗಿ ನಂಬಿ. ನಿಮ್ಮನ್ನ ಮೋಸ ಮಾಡೋದಕ್ಕೆ ಅಂತಾನೆ ಬರ್ತಾರೆ, ನಿಮ್ಮನ್ನ ನಂಬಿಸೋದಕ್ಕೆ ಬರ್ತಾರೆ. ನಂಬಿಕೆಯಿಂದ ಮೋಸ ಹೋದಾಗ ತುಂಬಾ ನೋವಾಗತ್ತೆ. ಯಾಕೆಂದ್ರೆ ಮೋಸ ಮಾಡೋ ವ್ಯಕ್ತಿಗಳು, ನಂಬಿಕೆ ಇಟ್ಟಂತ ವ್ಯಕ್ತಿಗಳು ಮೋಸ ಮಾಡೋದಕ್ಕೂ ಅನಿವಾರ್ಯವಾಗಿ ಯಾರೋ ಮೋಸ ಮಾಡೋದಕ್ಕೂ ವ್ಯತ್ಯಾಸ ಇರ್ತದೆ. ನಿಮ್ಮೇಲೆ ನಮ್ ನಂಬಿಕೆ ಇಟ್ಟಿದೀನಿ, ವಿಶ್ವಾಸ ಇಟ್ಟಿದೀನಿ ಅಂದಾಗ ಅಂತಹ ವ್ಯಕ್ತಿಗಳೇ ಒಂದು ಕೌತುಕದ ವಿಚಾರದಲ್ಲಿ ಘಾತಕತೆಯನ್ನ ಮಾಡಿದಾಗ ತುಂಬಾ ನೋವಾಗತ್ತೆ. ಹಾಗಾಗಿ ಎಲ್ಲೋ ಒಂದ್ ಕಡೆ ನೋಡ್ಕೊಂಡು ನಂಬಿ. ನಾವು ನಂಬ್ತಿದೀವಿ ಅಂದ್ರೆ ನಮ್ಮ ಒಂದು ವೀಕ್ನೆಸ್ ಕೂಡ ಅವ್ರಿಗೆ ಗೊತ್ತಿರುತ್ತೆ ಅಂತಾನೆ ಅರ್ಥ. ಆ ವೀಕ್ನೆಸ್ ಅವ್ರು ಅರ್ಥ ಮಾಡ್ಕೊಂಡಿರ್ತಾರೆ. ಆ ವೀಕ್ನೆಸ್ ನ ನೀವು ಯಾವುದೇ ಕಾರಣಕ್ಕೂ ಎಕ್ಸಿಕ್ಯೂಟ್ ಮಾಡಬೇಡಿ. ಯಾವಾಗ ನಮ್ಮ ವೀಕ್ನೆಸ್ ನ ಎಕ್ಸಿಕ್ಯೂಟ್ ಮಾಡ್ಬಿಡ್ತೀವೋ ಲೈಫಲ್ಲಿ ಸೋತಂಗೆನೆ. ನೋಡಿ, ಕೆಲವ್ರು ಹೇಗಾಗುತ್ತೆ ಅಂತಂದ್ರೆ ಕೆಲವ್ರು ವೀಕ್ನೆಸ್ ನ ಬಿಟ್ಕೊಡಲ್ಲ ಇನ್ನೊಬ್ರು ಮುಂದೆ. ಇದು ಅರ್ಥ ಮಾಡ್ಕೋಬೇಕು ನಾವು. ಲೈಫಲ್ಲಿ ವೀಕ್ನೆಸ್ ನಾವ್ ಯಾವಾಗ ಇನ್ನೊಬ್ರು ಮುಂದೆ ಬಿಟ್ಕೊಡ್ತೀವೋ ನಾವು ಸೋತಂಗಾಗತ್ತೆ. ಅದಕ್ಕೆ ಸದಾ ನಿಮ್ಮ ಒಂದು ಬಾಯಿಗೆ ಅಂದ್ರೆ ಅಂದ್ರೆ ಯಾವಾಗ್ಲೂ ಮಾತಾಡ್ಬೇಕಾದ್ರೆ ನಮ್ ವೀಕ್ನೆಸ್ ಬಂದ್ಬಿಡುತ್ತೆ. ಇಲ್ಲ ಒಂದ್ ಕಡೆ ನಿಶಬ್ದವಾಗಿರಿ, ಸೈಲೆಂಟ್ ಆಗಿರಿ. ಮಾತುಗಳನ್ನ ಕಡಿಮೆ ಮಾಡಿ. ಮಾತಾಡ್ತಾ ಮಾತುಗಳಲ್ಲಿ ನಮ್ಮೆಲ್ಲ ನೋವುಗಳನ್ನ ಹೇಳ್ಕೊಂಡ್ಬಿಡ್ತೀವಿ. ಅದು ಮತ್ತೊಬ್ಬನಿಗೆ ಪಾಠ ಕಲಿಸೋದಕ್ಕೆ ಅವಕಾಶ ಆಗ್ಬಿಡುತ್ತೆ. ಹಾಗಾಗಿ ಜೀವನದಲ್ಲಿ ನಾವ್ ಏನಾದ್ರು ಸಾಧನೆ ಮಾಡ್ಬೇಕು ಅಂದ್ರೆ ಕೆಲವು ವಿಚಾರಗಳನ್ನ ಸೀಕ್ರೆಟ್ ನ ಇಟ್ಕೋಬೇಕಾಗತ್ತೆ. ನೋಡಿ, ವೃಶ್ಚಿಕ ರಾಶಿಯವ್ರು ಎಷ್ಟು ಸೀಕ್ರೆಟ್ ಇಟ್ಕೊಳ್ತಾರೆ, ಮಕರ ರಾಶಿಯವ್ರಿಗೆ ಸೀಕ್ರೆಟ್ ಇಟ್ಕೊಳಕ್ಕೆ ಬರಲ್ಲ. ಎಲ್ಲ ಓಪನ್ ಅಪ್ ಆಗ್ಬಿಡ್ತಾರೆ. ಹಂಗಾಗಿ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕಾಗತ್ತೆ ಮಕರ ರಾಶಿಯವರು. ಬಟ್ ಅದು ತೊಂದರೆ ಇಲ್ಲ, ಯಾಕಂದ್ರೆ ಸಪ್ತಮಕ್ಕೆ ಗುರು ಬರ್ತಾ ಇದ್ದಾನೆ, ಖಂಡಿತ ಒಳ್ಳೇದಾಗತ್ತೆ. 7ನೇ ಮನೆ ಗುರು ಬಂದಾಗ ವ್ಯವಹಾರಕ್ಕೆ ಸಂಬಂಧಪಟ್ಟಂತಹ ಅಷ್ಟೈಶ್ವರ್ಯಗಳನ್ನ ನೋಡುವಂತಹ ಒಂದು ಯೋಗ ಮಕರ ರಾಶಿಯವರಿಗೆ. ಅನ್ಕೊಂಡಿದಂತಹ ಎಲ್ಲ ಯಾವ್ದಾರ ದುಡ್ಡುಗಳು ಬರ್ಬೇಕಿತ್ತಪ್ಪ, ಯಾವ್ದಾರ ಹಣಕಾಸಿನ ವ್ಯವಹಾರಗಳು ಸರಿ ಹೋಗ್ಬೇಕಿತ್ತು ಅಂದ್ರೆ ಖಂಡಿತ ಮಕರ ರಾಶಿಯವ್ರಿಗೆ ಒಳ್ಳೇದಾಗ್ತಾ ಹೋಗುತ್ತೆ. 3ನೇ ಮನೆ ಶನಿ ಇದ್ದಾನೆ, ಖಂಡಿತ ಒಳ್ಳೇದು. ತೃತೀಯದಲ್ಲಿ ಶನಿ ಇದ್ದಾಗ ನಾವು ಪರಾಕ್ರಮ ಸ್ಥಾನ ಅಂತ ಅಂತೀವಿ, ಖಂಡಿತ ಸಕ್ಸಸ್ ಅನ್ನ ಕೊಡುವಂತಹ ಒಂದು ಶನೈಶ್ವರ ಧರ್ಮದ ಸಾರದಲ್ಲಿ ಕುಳಿತುಕೊಂಡಿದ್ದಾನೆ. ಸಪ್ತಮಕ್ಕೆ ಗುರು ಬರ್ತಾ ಇದ್ದಾನೆ. ಗುರು 7ನೇ ಮನೆಗೆ ಬರ್ತಿದ್ದಂಗೆನೆ ಆಲ್ರೆಡಿ 6ರಲ್ಲಿದ್ದ ಗುರು ಹೆಲ್ತ್ ವಿಚಾರದಲ್ಲಿ ಬಹಳಷ್ಟು ಬಾಧ್ಯತೆಗಳಿತ್ತು, ನೋವುಗಳಿತ್ತು, ಸಾಕಷ್ಟು ನೋವುಗಳನ್ನೇ ನೋಡ್ತಾ ಇದ್ರಿ. ಆದ್ರೆ ಇವಾಗ 7ನೇ ಮನೆಗೆ ಗುರು ಬರ್ತಾ ಇರೋದ್ರಿಂದ ಅನ್ಕೊಂಡಂತಹ ಅಷ್ಟು ಕೆಲಸ ಕಾರ್ಯಗಳಲ್ಲೂ ಕೂಡ ಸಕ್ಸಸ್ ಅನ್ನ ನೋಡ್ತಾ ಹೋಗ್ತೀರಿ ಮಕರ ರಾಶಿಯವರು. ಯಾಕೆಂತ ಅಂದ್ರೆ ಹಿಂದೆ ಏನ್ ಕೈ ಹಾಕಿದ್ರು ಕೂಡ, ಯಾವ ಕೆಲಸ ಕೈ ಹಾಕಿದ್ರು ಕೂಡ ನಿಮಗೆ ಫೇಲ್ಯೂರ್ ಅನ್ನೋದಿರ್ತಿತ್ತು. ಆದ್ರೆ ಈಗಾಗಲ್ಲ, ಗುರುವಿನ ಆಶೀರ್ವಾದ ನಿಮ್ಮ ಮೇಲೆ ಇದೆ. ನಿಮ್ಮ ಒಂದು ರಾಶಿಯ ಮೇಲೆ ಗುರು ನೋಡ್ತಾ ಇರೋದ್ರಿಂದ ಈಗ ಒಂದು ನೀವು ಅನ್ಕೊಂಡಂತಹ ಸಮಯವನ್ನ ಸದುಪಯೋಗ ಪಡಿಸ್ಕೊಳ್ತಾ ಹೋಗಿ. ಯಾಕೆಂದ್ರೆ ಗುರುವಿನ ಆಶೀರ್ವಾದ ಇಂಪಾರ್ಟೆಂಟು. ವ್ಯಯಾಧಿಪತಿ ಆಗಿದ್ದಾನೆ ನಿಮಗೆ ಗುರು, ನಿಮ್ಮ ರಾಶಿಗೆ ಅವನು ವ್ಯಯಾಧಿಪತಿಯಾಗಿ. ಗುರು ಇವಾಗ ಸಪ್ತಮ ನೋಡಿ ನಿಮ್ಮ ರಾಶಿ ನೋಡ್ತಾ ಇದ್ದಾನೆ ಅಂತ ಅಂದ್ರೆ ಗುರುವಿನ ಆಶೀರ್ವಾದ ಬಲಾನುಬಲ ನಿಮ್ಮ ಮೇಲೆ ಇರೋದ್ರಿಂದ ಅದು ಸದುಪಯೋಗ ಮಾಡ್ಕೊಳ್ತಾ ಅನ್ಕೊಂಡಂತಹ ಎಲ್ಲ ಕೆಲಸ ಕಾರ್ಯಗಳು ಈ ಒಂದು ವರ್ಷಗಳಲ್ಲಿ ಮುಗಿಸ್ತಾ ಬನ್ನಿ. ಖಂಡಿತ ಒಳ್ಳೇದಾಗತ್ತೆ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಈ ಒಂದು ಮಕರ ರಾಶಿಯ ಯುಗಾದಿ ವರ್ಷ ಭವಿಷ್ಯ ಹೇಗಿತ್ತು ಅಂತ. ಹಾಗಿದ್ರೆ ಬನ್ನಿ ಮುಂದಿನ ರಾಶಿ ಬಗ್ಗೆ ತಿಳ್ಕೊಳ್ಳೋಣ.